ಸೊ ಇವತ್ತು ನಮ್ಮ Last ಲಾಸ್ಟ್ day. ಡೇ ನೋಡ್ಕೊಂಡ್ಬಿಡ್ತೀವಿ. ವಿ ಆರ್ ಲಿವಿಂಗ್ ಕಾಂತನ್ಪಾರ ವಾಟರ್ ಫಾಲ್ಸ್, ವಯನಾಡ್. ಬನ್ನಿ ಇನ್ನ ಕೆಳಗಡೆಗೆ ಹೋಗೋಣ. ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮುಥಂಗಾವ್. ನೋಡಿ ಗೈಸ್, ಇಲ್ಲಿ ಕಾಣಿಸ್ತಾ ಇದೆ. Elephant literally chased us. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. అందరికీ నమస్కారం. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ దీపాన్య వ్లాగ్స్. ಸೊ ಇವತ್ತು ನಮ್ಮ ಲಾಸ್ಟ್ day. ಡೇ. ಸೊ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಎಂಜಾಯ್ ಮಾಡಿ ವ್ಯೂ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಇಟ್ಸ್ ಟೈಮ್ ಫಾರ್ ಚೆಕ್ ಔಟ್. ಸೊ ಮಿಸ್ ಅಂದ್ರೆ ಮನ್ಸೇ ಬರ್ತಾ ಇಲ್ಲ ಈ ಜಾಗ ಬಿಟ್ಬಿಟ್ಟು ಹೋಗೋಕೆ. ನೋಡಿ ಮಸ್ತ್ ఉంది. ವ್ಯೂನ ಬಿಟ್ಬಿಟ್ಟು ಹೋಗ್ಬೇಕು ಅಂದ್ರೆ ಮನ್ಸೇ ಬರಲ್ಲ. ಬಟ್ మన ఇంటి దగ్గర కూడా ఇట్లా చేసుకుంటే ఛాన్స్ లేదు. ಬಟ್ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಗೋ. ಹಾ ಯಾ ಚಲೋ ಲೆಟ್ಸ್ ಗೋ. ಸೊ ನೋಡ್ಕೊಂಬಿಡಿ, ಲಾಸ್ಟ್ ಒಂದ್ಸತಿ ವ್ಯೂ ನೋಡ್ಕೊಂಬಿಡಿ. ನಾವು ಒಂದ್ಸತಿ ಕಣ್ತುಂಬ ನೋಡ್ಕೊಂಬಿಡ್ತೀವಿ. సో నేను ఏమనుకుంటున్నా అంటే ఏదైనా కాఫీ చెట్టు తీసుకెళ్దాం, ఒక ముక్క ఇంట్లో పెంచుకోవచ్చు. అమ్మకి యూజ్ అవుతుంది. అమ్మ కాఫీ తాగుతుంది. ಬರಲ್ಲ ನಂಗೆ ಗೊತ್ತಿರಂಗೆ. ಚಲೋ ಅಲ್ಲಿ ಕೇಳ್ಬಿಟ್ಟು ನೋಡೋಣ. ನಾರ್ಮಲ್ ಪ್ಲಾಟ್ ಅಂದ್ರೆ ಪಾಟ್ ಅಲ್ಲಿ ಹಾಕಿದ್ರೆ ಬರುತ್ತಾ ಏನು ಅಂತ. అదే అడిగి కావాలంటే తీసుకెళ్ళి చిన్న మొక్క తీసుకెళ్ళచ్చు. ఒక అది పండు తీసుకెళ్ళినా చాలు, దాంట్లో వేసి మట్టిలో వేసి పెంచవచ్చు. మిస్ దిస్ వ్యూ, మిస్ దిస్ స్విమ్మింగ్ పూల్, మిస్ దిస్ సిట్ అవుట్ ఏరియా. ಇಸ್ ದ ರೂಮ್ ರೂಮ್ ಗಲೀಜ್ ఉంది ಏಮನ್ಕೋದು. ಇಗ್ನೋರ್ ಮಾಡ್ಬಿಡಿ. ಸೊ ಬ್ಯಾಗ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಹೋಗ್ತಾ ಇರೋದೆ. ಸೊ ಬೇಬ್, yes ಲೆಟ್ಸ್ ಗೋ. let's go. ಚಲೋ, bye bye. ವಿ ಆರ್ ಲಿವಿಂಗ್. bye bye. ಚಲೋ, ಈಗ ಚೆಕ್ಔಟ್ ಆಗ್ಬಿಟ್ಟು ವಿ ಆರ್ ಲಿವಿಂಗ್ ದಿಸ್ ಪ್ಲೇಸ್. కానీ మస్తుండే. మనం ఫస్ట్ టైం కదా ఇట్లా నేచర్లో ఎస్, మంచులు ఉన్నాం, నేచర్లో ఉన్నాం. ఇంకా డెజర్ట్లోకి వెళ్ళాలా. నెక్స్ట్ విల్ ప్లాన్. డెజర్ట్లో వెళ్ళాలా, ఉండలేము డెజర్ట్లో. ನೋಡಿ ಫುಲ್ ಕಾಫಿ ಎಸ್ಟೇಟ್. ರೆಸಾರ್ಟಿಂದ ಚೆಕ್ಔಟ್ ಆಗಿಬಿಟ್ಟು ಬಂದ್ವಿ ಆಚೆ. ಸೊ ಆಚೆ ಬಂದರೆ ನೋಡಿ, ಒಂದು ಸ್ವಲ್ಪ ದೂರ ಬಂದರೆ ಈ ಥರ ಫುಲ್ ಈ ಥರ ಇತ್ತು. ಸೊ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ರಿ. ನೋಡಿ ಮೇಡಮ್ ಅಲ್ಲಿದ್ದಾರೆ ಒಳಗಡೆ. ಸೊ ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಇಲ್ಲಿಂದ ಇವಾಗ ನಿನ್ನೆ ಹೋಗ್ಬೇಕಾಗಿರೋ ಒಂದು ಫಾಲ್ಸ್ ಇಲ್ಲೇ ಹತ್ರ ಇದೆ. ಆನ್ ದ ವೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್. ಹೋಗೋಣಮ್ಮ. ಎಸ್, ಬಂದ್ವಿ ಆಲ್ಮೋಸ್ಟ್ ವಾಟರ್ ಫಾಲ್ಸ್ ಹತ್ರ ಇದೆ. ತೋರಿಸ್ತಾ ಇತ್ತು ಲೊಕೇಶನು. ಇದೆ ಕಾಂತನ್ಪಾರ ವಾಟರ್ ಫಾಲ್ಸ್, ವಯನಾಡ್. ಇದೋ ಬೇಜಾನ್ ಕಾರುಗಳು. 3 ಕಾರು ಕರ್ನಾಟಕ ಕಾರೇ. ನಾವು ಪಾರ್ಕ್ ಹಾಕ್ಬಿಟ್ಟು ಹೋಗೋಣ, ನೋಡೋಣ. ಓಕೆ, ಕಮ್ ಲೆಟ್ಸ್ ಗೋ. ನೋಡಿ ಗಾಯ್ಸ್, ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಟಿಕೆಟ್ಸ್ ಇದೆ ನೋಡಿ. ಅಡಲ್ಟ್ಸ್ಗೆ 40 ರೂಪೀಸ್, ಚಿಲ್ಡ್ರನ್ಸ್ಗೆ 30 ರೂಪೀಸ್. ವೆಡ್ಡಿಂಗ್ ಫೋಟೋಗ್ರಫಿ ಎಲ್ಲ ಆದರೆ 100 ರೂಪಾಯಿ. ಎಂಟ್ರಿ 9 AM to 4:30 PM. ಚಲೋ ಟಿಕೆಟ್ಸ್ ತೊಗೊಳೋಣ. ಸೊ ಗಾಯ್ಸ್, ಟಿಕೆಟ್ ತೊಗೊಂಡ್ವಿ, 40 ರೂಪೀಸ್. ಬನ್ನಿ ಹೋಗುವ. ಎಂಟ್ರೆನ್ಸ್. ನೋಡಿ
ಎಂಟ್ರೆನ್ಸ್ ಅಲ್ಲಿ ಚಿಕ್ಕ ಹಟ್ಟೆನೋ ಇದೆ, ಫುಲ್ ನೀರು ಹರಿತಾ ಐತೆ ನೋಡಿ, ನೈಸ್ ಅಲ್ಲ. ಬನ್ನಿ ಈ ಕಡೆ ಹೋಗೋಣ, ಇಳಿದ್ಬಿಟ್ಟು. ಫಾಲ್ಸ್ ಚಿಕ್ಕ ಫಾಲ್ಸು ಇಲ್ಲಿ, ಆ್ಯಕ್ಚುಲಿ ವಾಟರ್ ಫಾಲ್ಸ್ ಇನ್ನು ಆ ಕಡೆಗೆ ಹೋಗ್ಬೇಕು, ಹೋಗೋಣ. ನೀರು ಹರಿತೈತಲ್ಲ ಆ ಕಡೆಯಿಂದ ಹಿಂಗೆ ವಾಕಿಂಗ್ ಬಂದರೆ ಇಲ್ಲಿದೆ ನೋಡಿ ಆ್ಯಕ್ಚುಯಲ್ ಫಾಲ್ಸು. ನೋಡಿ ಏನು ಸಕ್ಕತ್ತಾಗಿದೆ ವೈಬ್ಸ್. ಇನ್ನು ಕೆಳಗಡೆಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಮತ್ತೆ ಆ ಫಾಲ್ಸ್ ಸೌಂಡು ನೋಡಿ ಏನು ಮಸ್ತಾಗಿ ಕೇಳಿಸ್ತೈತೆ. ಕೆಳಗಡೆ ಹೋಗಿ ನೋಡೋಣ ಬನ್ನಿ. ಆ್ಯಕ್ಚುಲಿ ನೀರು ಕಮ್ಮಿ ಇದ್ದಂಗಿದೆ, ನೀರು ಫುಲ್ಲಾಗಿದ್ದರೆ ಇಲ್ಲೆಲ್ಲ ಹರಿತದೆ ಅನಿಸುತ್ತೆ. ಕೆಳಗಡೆ ಫುಲ್ ಎಲ್ಲ ಸ್ನಾನಗಳು ಮಾಡ್ತಾವ್ರೆ. ಬಾ ಹೋಗೋಣ ನೋಡೋಣ ಕೆಳಗಡೆ. ನೋಡಿ ಎಲ್ಲ ಸ್ನಾನ ಮಾಡ್ತಾವ್ರೆ. ಸೌಂಡ್ ಮಾತ್ರ ಕೇಳಕ್ಕೆ ಕ್ರೇಜಿ ಆಗಿದೆ. ಚಲೋ ಬಾ ಹೋಗೋಣ ಕೆಳಗಡೆ. ಇಲ್ಲಿಂದ ಮಸ್ತಾಗಿ ಕಾಣಿಸ್ತೈತೆ, ಮಸ್ತಾಗಿ ಹರಿತೈತೆ ನೋಡಿ. ನೋಡಿ ಇನ್ನ ಹತ್ರ ಬಂದ್ವಿ. ಬನ್ನಿ ಇನ್ನ ಕೆಳಗಡೆಗೆ ಹೋಗೋಣ. ನಿಧಾನ, ಆರಾಮ್ಸೆ. ನೀಟಾಗಿ ಎಲ್ಲ ಇಲ್ಲ, ಸ್ಟೆಪ್ಸ್ ಎಲ್ಲ ಹುಷಾರಾಗಿ ಇಳಿಬೇಕು. ಫುಲ್ ಎಲ್ಲ ನೋಡಿ ಹಿಂಗೈತೆ. ಹೆವಿ ಗ್ರಿಪ್ಪಲ್ಲಿ ಇಟ್ಕೊಂಡು ಹುಷಾರಾಗಿ ನಡಿಬೇಕು, ಇಲ್ಲಾಂದರೆ ಯಾಮಾರಿದ್ರೆ ಗುಡ್ಕೊಂಡು ಹೋಗ್ತೀರಿ. ಯಾ ಚಿಕ್ಕ ಫಾಲ್ಸು ಬಟ್ ಚೆನ್ನಾಗಿದೆ. ಇಲ್ಲೆಲ್ಲ ಆಟ ಆಡ್ಬೋದು, ಇಲ್ಲಿ ಮಾತ್ರ ಬಟ್ ನಾವು ಆಡ್ತಾ ಇಲ್ಲ. ಆಡಬಹುದಾಯ್ತು. ವಾಟರ್ ಫಾಲ್ಸ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಕ್ರೇಜಿ. ಈ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಪೀಸ್. ಅಲ್ಲಿ ಫಾಲ್ಸ್ ಬೀಳ್ತಾ ಇರೋದು ಇಲ್ಲಿವರೆಗೂ ನಮ್ಗೆ ಸಖತ್ತಾಗೈತೆ. ಸೊ ಚಲೋ, ಇವಾಗ ಇಲ್ಲಿಂದ ಹೋಗೋಣ. ಚಲೋ ಅಮ್ಮ. సో గైస్ వాటర్ ఫాల్స్ అంతా కంప్లీట్ అయినాక దారిలో వచ్చేటప్పుడు ఒక చిన్న హోటల్ కనిపించింది. అక్కడ లైట్ గా 2 చపాతీలు తినేసి మళ్ళీ బయలుదేరినాం. ఇక్కడ వయనాడ్ వైల్డ్ స్యాంచురీ ఉంది. ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮುಥಂಗಾವ್. ಸೊ ಇದಕ್ಕೆ ಬಂದಿದ್ದೀರಿ, ಟಿಕೆಟ್ ತಗೊಂಡಿದ್ವಿ. ಎಷ್ಟಮ್ಮ ಟಿಕೆಟ್? 350 ఒక టికెట్. యాక్చువల్లీ జీప్ కూడా ఉండే, ఇప్పుడు క్లోజ్ అంట. ఇప్పుడు క్లోజ్ కూడా అయిపోయింది జీప్, అందుకోసం ಹೋಗೋಣ ಬನ್ನಿ. ಟಿಕೆಟ್ ಮೇಲೆ ಸೀಟ್ ನಂಬರ್ ಕೊಟ್ಟಿದ್ದಾರೆ 11, 12 ನಮ್ಮ ಸೀಟ್ ಮೂವ್ ಆಯ್ತು ಬಸ್. ನೋಡಿ ಗೈಸ್, ಆನೆ ಬಂತು. ಫೈನಲಿ ಆನೆ ಕಾಣಿಸ್ತು. ಸ್ಟಾರ್ಟಿಂಗ್ ಅಲ್ಲೇ ಒಂದು ಆನೆ. ಮುಟ್ಟಾలని ఉంది. ಸೊ ಗೈಸ್ ಇನ್ನೊಂದು ಆನೆ ಒಂದೈತೆ ಅಲ್ಲಿ, ಫುಲ್ ತಿನ್ಕೊಂಡು. ಗೈಸ್ 20 ಮಿನಿಟ್ಸ್ ಆದ್ಮೇಲೆ ಇಲ್ಲಿ ನವಿಲುಗಳು ಕಾಣಿಸ್ತಾ ಐತೆ.
1 2 ಅಲ್ಲೊಂದು 3 ಫೆದರ್ ತೆಗಿಯಕ್ಕೆ ಹೇಳು. ಓಪನ್ మార్చు జింకే కానొస్తుంది. ఎట్లా చూస్తుంది కదా, పోజ్ ఇస్తుంది. రెండు బేబీ ఎలిఫెంట్స్. ಇವಾಗ ತಾನೇ ಮುಗಿಸ್ಕೊಂಡ್ ಬಂದ್ರಿ ವಯನಾಡ್ ವೈಲ್ಡ್ ಲೈಫ್ ಅಲ್ಲಿ ಬಸ್ ಸಫಾರಿ. ಏನು ಕಾಣಿಸಿಲ್ಲ. ಒಂದ್ ಎರಡು ಆನೆ, ఎలిఫెంట్ రిటర్న్ వచ్చినప్పుడు కనిపించింది. ఇప్పుడు మేము రిటర్న్ వెళ్ళే దారిలో మేము జింಕೆ, ఆನೆ, ಒಂದೆರಡು ನವಿಲು, ಪಿಕಾಕ್ అంతే. ಅಷ್ಟೇ ಬಿಟ್ರೆ ಇನ್ನೇನು ಕಾಣಿಸಿಲ್ಲ. ఒక అడవి కొత్త కనిపించింది. ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಡ್ತಾರೆ ಗ್ಯಾರಂಟಿ ಇಲ್ಲ ಅಂತ. ಕಾಣಿಸಿದ್ರೆ ಕಾಣಿಸ್ಬೋದು, ಲಕ್ಕು. 700 ಬೊಕ್ಕ, 350 rupees. ಬನ್ನಿ ನಾವು ಇವಾಗ ಹಿಂಗೆ ಹೋಗ್ಬೇಕು ಬಂಡೀಪುರ್ ರೋಡಲ್ಲೇ ಮೈಸೂರ್ಗೆ. ನೋಡೋಣ ನಮ್ಗೇನ ಕಾಣಿಸುತ್ತಾ ಅಂತ. ಚಲೋ ಲೆಟ್ಸ್ ಗೋ. ನೋಡಿ ಗೈಸ್, ಎಷ್ಟೊಂದು ಜಿಂಕೆಗಳಿದಾವೆ ನೋಡಿ, ಫುಲ್ ಜಿಂಕೆ. గైస్ చూడండి, పికాక్ మా దగ్గరే ఉంది. సి ఇలా ఉంది కదా. ಅದು ಇನ್ನ ಓಪನ್ ಮಾಡಿದ್ರೆ ಇನ್ನ ಮಸ್ತಾಗಿರುತ್ತೆ, ಬಟ್ ಮಾಡಲ್ಲ, ಏನ್ ಮಾಡಕ್ಕಾಗಲ್ಲ. పక్కదల్లే అయితే చూడండి, కొంచెం దగ్గరే ఉంది. వావ్, నైస్, భలే ఉంది. ఇంత పెద్దది. ನೋಡಿ ಗೈಸ್, ಇಲ್ಲಿ ಕಾಣಿಸ್ತಾ ಐತೆ 1 2 3 4 5 ఉన్నాయి, 2 చిన్నవి. ಅದ್ರ ಹಿಂದಗಡೆ ಒಂದೈತೆ. అది ఎట్లా తింటుంది చూడండి, బేబీ ఎలిఫెంట్. చూడండి గైస్, ఇది కూడా క్లోజ్ అప్ లో కనిపిస్తుంది. అన్నీ ఇప్పుడు తినడానికి వచ్చింది. హాయ్, ఎట్లా చూస్తుంది, ఆపో, ఎట్లా చూస్తుంది చూడండి. ನೋಡಿ ಗಾಯ್ಸ್, ಆನೆ ನಮ್ಮ ಮುಂದೆನೆ ಐತೆ ನೋಡಿ. 1 2 3 గైస్, వీడియో చూసాం కదా, ఎలిఫెంట్ లిటరలీ చేస్డ్ us. ఎలిఫెంట్ చేజ్ చేసింది మమ్మల్ని. ಮಸ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಯಾವಾಗೂ ರೀಲ್ಸ್ ವಿಡಿಯೋ ಅಲ್ಲಿ ನೋಡ್ತಾ ಇದ್ರಿ, ಬಟ್ ನಮ್ಗೆ ಓನ್ ಎಕ್ಸ್ಪೀರಿಯನ್ಸ್. గుండె కొట్టుకుంటుంది భయంకి. అంటే 3 ఎలిఫెంట్స్ ఉండే, ఒకదాన్ని తీసి ఇట్లా తిరిగే లోపు అదేమనుకుందో ఉరికొచ్చింది వెనకాల. కొంచెం 20 meters and 50 meters దాకా అది స్పీడ్ మెయింటైన్ చేసుకుంటూ వచ్చింది. ఆయన కొంచెం స్పీడ్ పెంచిండని సరిపోయింది, లేదంటే అది అక్కడే స్లో డౌన్ అయింది. అయినా నిల్చొని చూస్తుండే అది. క్రేజియా, నెక్స్ట్ లెవెల్ ಭಯಂ. ಅಲ್ಲಿ ಸುಮ್ಮನೆ ವೈಲ್ಡ್ ಲೈಫ್ ಸೆಂಚುರಿಗೆ 350 ರೂಪಾಯಿ ಕೊಟ್ಟು ಹೋದ್ರಿ, ಏನು ಕಾಣಿಸಿಲ್ಲ. ವೇಸ್ಟ್. ಇಲ್ಲಿ ನಮ್ಮ ಕಾರಲ್ಲಿ ಬರ್ತಾ ಇದ್ರಿ,
సేమ్ అక్కడ చూసినా ఇక్కడ కనిపించింది ఎలిఫెంట్ జాస్తి కాಣಿಸ್ತು ನಮ್ಗೆ ఎలిఫెంట్ ఎక్స్పీరియన్స్ పీకాక్ కూడా చూసినాం ಅದರಲ್ಲಿ ಈ ಎಕ್ಸ್ಪೀರಿಯನ್ಸ್ క్రేజీ కూడా పట్టుకుంటుంది బాబు నీకైతే చింగి స్టార్ట్ అయిందా ಆಬ್ವಿಯಸ್ಲಿ ಹಿಂಗೆ ಹಿಡಿತಾ ಹಿಂಗ್ ಬಂತು ಫೋನ್ ಇಟ್ಬಿಟ್ಟು ಜಿಪ್ ಅಂತ ನಾನೇನೋ ನಂಗ್ ನೋಡ್ಕೊಂಡಿರ ಇಲ್ಲಿ ಇದ್ದಿದ್ರೆ ಬಂದು ಹಿಂಗ್ ಗುದ್ಬಿಡೋದು ನಾನೇ ఇట్లా తలతో ఇట్లా అంటే కారు ఉల్టా అయిపోతుంది ఓకే వెరీ 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 డేంజరస్ అండ్ లవ్లీ ఎక్స్పీరియన్స్ ఇట్ వాస్ ಬನ್ನಿ ಇವಾಗ ವಿ ಆರ್ ಹೆಡಿಂಗ್ ಟು ಬ್ಯಾಂಗ್ಳೂರ್ ಸೊ ನೋಡೋಣ ಮೈಸೂರಲ್ಲಿ ಒಂದು ಡಿನ್ನರ್ ಬೇಕಾ ಹಾಕಿದ್ರೆ ಹಾಕ್ತೀವಿ ಡೈರೆಕ್ಟ್ ಆಗಿ ಸಿ ಸೊ ಗೈಸ್ ಮೈಸೂರು ರಿಚ್ ಆದ್ವಿ ಸೊ ಟೈಮೂ 8:30 ಆಗಿತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಡೈರೆಕ್ಟಾಗೆ ಎಲ್ಲೂ ಗ್ಯಾಪ್ ಇರಲ್ಲ ಇಲ್ಲೇ ಊಟ ಮಾಡ್ಬಿಟ್ರೆ ಸೊ ಅದರಿಂದ ನಾವು ಇವಾಗ ಬಂದಿದ್ದೀವಿ ದ ಫೇಮಸ್ ಪೂಜಾರೀಸ್ ಫಿಶ್ ಲ್ಯಾಂಡ್ ಇನ್ ಮೈಸೂರ್ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಸೊ ಅದಕ್ಕೆ ಇಲ್ಲೇ ತಿಂದ್ಬಿಟ್ಟು ಹಂಗೆ ಹೈವೇ ಹತ್ಬಿಟ್ರೆ ಹೋಗ್ಬಿಡ್ಬೋದು ಅಂತ ಇಲ್ಲೇ ಬಂದಿದೀವಿ ನೋಡಿ ನೋಡಿ ಹೆಂಗ್ ಕಾಣಿಸ್ತೈತೆ ಫುಲ್ ಲೈಟಿಂಗ್ ಅಲ್ಲಿ ಮಿಂಚ್ತೈತೆ ನಮಸ್ಕಾರ ರೈಸ್ ಬಂದು ಒಂದು ಮಟನ್ ಬಿರಿಯಾನಿ ಅಂಜಲ್ ತವಾ ಫ್ರೈ ಟೊಮೆಟೊ ಸೂಪ್ ತಗೊಂಡ್ರಿ ಟೊಮೆಟೊ ಸೂಪ್ ಆಲ್ರೆಡಿ ಮೇಡಮ್ ಕುಡ್ದಾಕ್ತವ್ರೆ ಸೊ ಮಟನ್ ಬಿರಿಯಾನಿ ಅಂಜಲ್ ತವಾ ಫ್ರೈ ತಿನ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗ್ತಾ ಇರೋದೆ ಸೊ ಗೈಸ್ ಊಟ ಎಲ್ಲ ಮುಗೀತು ಬೀಡ ಹಾಕೊಂಡ್ರಿ ಫೈನಲ್ ಟಚ್ ಅಪ್ ಬೇಡ ಮುಗೀತು ಟ್ರಿಪ್ಪು ಮುಗೀತು ಆನಿವರ್ಸರಿ ಟ್ರಿಪ್ ಡನ್ ಸೊ ಎಲ್ಲ ಫೈನಲ್ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಯಿತು ಸೊ ಇವಾಗ ಡೈರೆಕ್ಟ್ ನಾನ್ ಸ್ಟಾಪ್ ಹೊಸಕೋಟೆ ಮನೆ ಸೊ ಅದಕ್ಕೆ ಯಾಕೆ ಅಂದ್ಬಿಟ್ಟು ಇಲ್ಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನಮಗೂ ಒಂಥರ ಜೋಶ್ ಸಿಗುತ್ತೆ ಸೊ ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವಿಡಿಯೋ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಬಾಯ್ ಗುಡ್ ನೈಟ್